ಬಳ್ಳಾರಿ ಅವರನ್ನು ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಶ್ರೀ ಕೆ.ಇ. ಚಿದಾನಂದಪ್ಪ ಅವರು ಮಾನ್ಯ ಅಧ್ಯಕ್ಷರು, ಇಲಾಖೆಯ ಸಹಾಯಕ ಕರ್ನಾಟಕ ಮಾತೆ ಜಯ ಸುಂದರ ಕಂದದ ಚಂದದ ಒಂದಿನ ಕಣಿಯೆ ಮಾಧವ ಮಧುಸೂದನವತರಿಸಿದ ಜನನಿಯ ತೋಳ ವೇದದ ಕೋಶ ಜನನಿಗೆ ಜೈವವು ನಿನ್ನಾವೇಶ ಜನನಿಗೆ ತಂಜಾತೆ ಉದ್ಘಾಟನೆಯನ್ನು ಅದೇ ರೀತಿ ಇನ್ನೊಂದು ಮತ್ತೋರ್ವ ಅತಿಥಿಗಳಾಗಿರುವಂತಹ ಸಮಾಜದ ಮುಖಂಡರಾದಂತಹ ಬೀಜೇಶ್ವರನ ಅಂಬಿಗರ ಚೌಡಯ್ಯರ ಜಯಂತ್ಯೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲು ಕಾರಣೀಭೂತರಾಗಿರ್ತಕ್ಕಂಥ ಕನ್ನಡ ಮತ್ತು ನಿಮ್ಮ ಭಕ್ತಿಪೂರ್ವಕ ಚಪ್ಪಾಳೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ 12ನೇ ಶತಮಾನದಲ್ಲಿ ತಮ್ಮ ಮೊನಚಾದ ಮಾತುಗಳಿಂದ ಸಮಾಜವನ್ನು ತಿದ್ದಿ ತಿಳಿದ ನೇರ ನಿಷ್ಠೂರ ನಿರ್ಭೀತ ವಚನಕಾರರಲ್ಲಿ ಬಂಡಾಯ ವಚನಕಾರರಲ್ಲಿ ಆಚರಿಸಿರ್ತಕ್ಕಂಥವರು ಅಂಬಿಗರ ಚೌಡಯ್ಯನವರು. ತಮ್ಮ ವಚನಗಳ ಮೂಲಕ ಸಮಾಜದ ಕುಂದುಕೊರತೆಗಳನ್ನು ಲೋಪದೋಷಗಳನ್ನು ತಿದ್ದಿದ 12ನೇ ಶತಮಾನದ ಶರಣ ಪರಂಪರೆಯಲ್ಲಿ ಆಗಿರೋದ ಜೋರಾದ ಚಪ್ಪಾಳೆಗಳ ಮೂಲಕ ಅವರನ್ನು ಅಭಿನಂದಿಸೋಣ. ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಬಳ್ಳಾರಿ ವತಿಯಿಂದ ಜಿಲ್ಲಾ ಪಂಚಾಯತ್ ವತಿಯಿಂದ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸಲಾಯಿತು. ಈ ಜಯಂತಿಯಲ್ಲಿ ನಮ್ಮ ಸಮಾಜದ ಎಲ್ಲ ಬಂಧು ಬಳಗದವರಿಗೂ ಅಂಬಿಗರ ಚೌಡಯ್ಯನವರ ಒಂದು ವಚನಗಳನ್ನು, ಅವರ ವಿಚಾರಗಳನ್ನು ತಿಳಿಸಿ ಸಮಾಜಕ್ಕೆ ಒಳ್ಳೆಯ ಒಂದು ಮೆಸೇಜನ್ನು ಕೊಡಲಾಯಿತು. ಅದರಂತೆ ಅಂಬಿಗರ ಚೌಡಯ್ಯ ಜಯಂತಿಯ ಪ್ರಯುಕ್ತ ಮೆರವಣಿಗೆ ಮುನ್ಸಿಪಲ್ ಹೈಸ್ಕೂಲ್ ಗ್ರೌಂಡಿಂದ ಕಳಸ ಮೇಳಗಳಿಂದ ತಂದು ಇಲ್ಲಿ ಜೋಳದೋಸೆ ದೊಡ್ಡನಗೌಡ ರಂಗಮಂದಿರದಲ್ಲಿ ಬಂದು ಮುಟ್ಟಿ ಇಲ್ಲಿ ಕಾರ್ಯಕ್ರಮ ಮಾಡಲಾಯಿತು. ಅದರಲ್ಲಿ ಅವರಿಗೆ ಹೆಣ್ಮಕ್ಕಳಿಗೆ ಕಳಸ ಹೊತ್ತುಕೊಂಡು ಬಂದಂಥವರಿಗೆ ಸೀರೆ ವಸ್ತ್ರಗಳನ್ನು ನೀಡಿ ಅವರಿಗೆ ಗೌರವಿಸಲಾಯಿತು. ಅದೇ ರೀತಿ ಸಮಾಜವು ಒಟ್ಟುಗೂಡಿ ಎಲ್ಲರೂ ಸೇರಿದಲ್ಲಿ ಸಮಾಜವನ್ನು ಕಟ್ಟಬಹುದೆಂಬತಕ್ಕಂಥ ವಿಚಾರವನ್ನು ತಿಳಿಸಿ ಸಮಾಜದ ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದುವರಿಯುವಂತೆ ಅವರಿಗೆ ಮೆಸೇಜನ್ನು ತಿಳಿಸಲಾಯಿತು ಎಂದು ತಿಳಿಸ್ತಿದ್ದೇನೆ. ಅದೇ ರೀತಿ ಸಮಾಜಕ್ಕೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನೆರವೇರಿಸಿ ಮುಂದುವರಿಯಲು ತಿಳಿಸಲಾಯಿತು. ಜೈ ಹಿಂದ್, ಜೈ ಕರ್ನಾಟಕ. ಕರ್ನಾಟಕದಿಂದ ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಎಲ್ಲದರಲ್ಲಿ ಇವತ್ತು ಆಚರಣೆ ನಡೀತಾ ಇದೆ. ಮುಖಾಂತರದಲ್ಲಿ ಬಂದು ಇಲ್ಲಿ ಸೇರಿದ್ದೇವೆ. ಇವತ್ತು ಅಂಬಿಗರ ಚೌಡಯ್ಯ ಜಯಂತಿ ಅಂದರೆ ಅವರು ಬಹಳ ಮಹನೀಯರು. ಈ ಸಂದರ್ಭದಲ್ಲಿ 14-15 ಜನವರಿಯಲ್ಲಿ ನಮ್ಮ ನರಸೀಪುರದಲ್ಲಿ ಸುಮಾರು 1 ಲಕ್ಷ ಜನ ಸೇರಿದ್ರು ನಮ್ಮ ಸಮಾಜದವರು. ಆ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಗ್ಗಟ್ಟಾಗಬೇಕು ಮಾಡಿರುತ್ತೆ. ಇವತ್ತು ನಾವು ಸುಮಾರು 5 ವರ್ಷ ಕೆಳಗಡೆ ರಾಜ್ಯ ಸಂಘದ ಅಧ್ಯಕ್ಷರಾಗಿ ನೇಮಕಾದನಾಗೆ 94 ವರ್ಷದಲ್ಲಿ ಏನು ಮಾಡಿದ್ದಿಲ್ಲ. ಆ ಮುಂದೆ ಏನು ಮಾಡಿದ್ರು ಆ ಸ್ವಲ್ಪ ಬೆಳಿಗ್ಗೆಲ್ಲ ಬಿದ್ದು ಎಲ್ಲ ಹಾಳಾಗ್ತಾ ಇತ್ತು. ಅಲ್ಲಿ ಸುಮಾರು 140 ಯೂನಿಟ್ ಚದರಡಿ ನಾವು ಅಲ್ಲಿ ಬಿಲ್ಡಿಂಗ್ ಕಟ್ಟಿಸಿ ಸುಮಾರು ತಿಂಗಳಿಗೆ 4 ಲಕ್ಷ ಬಾಡಿಗೆ ಬರ್ತದೆ. ಪ್ರತಿ ತಿಂಗಳಿಗೆ 4 ಲಕ್ಷ ಬಾಡಿಗೆ ಬರ್ತದೆ. ಸುಮಾರು ಇವತ್ತು 58 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಅಲ್ಲಿ 120 ಮಂದಿಗೆ ಅವಕಾಶ ಇದೆ. ಈ ಸಲ 158 ಮಂದಿಯಲ್ಲಿ ಓದಲಿಕ್ಕೆ ಅವಕಾಶ ಸಿಕ್ಕಿದೆ, ಓದ್ತಾ ಇದ್ದಾರೆ. ಮುಂದೆ 1,20,00,000 ವೆಚ್ಚದಲ್ಲಿ ದೇವಸ್ಥಾನ ಕಟ್ಟಿಸಿದ್ದೀವಿ. ಶೀಘ್ರದಲ್ಲಿ ಓಪನ್ ಆಗ್ತಾ ಇದೆ. ಕೆಲವು ಅಡೆತಡೆಯಿಂದ ಸ್ವಲ್ಪ ಲೇಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಈ ಎಸ್ ಟಿ ಅಂದರೆ
ಸಭೆ ಮಾಡಲಿಕ್ಕೆ ಮಾನ್ಯ ಪ್ರಹ್ಲಾದ್ ಜೋಶಿಯವರು, ನಮ್ಮ ಸಮಾಜದಂತ ರವಿಕುಮಾರ್ ಅವರು, ಬಸವರಾಜ್ ಬೊಮ್ಮಾಯಿಯವರು, ಯತ್ನಾಳವರು, ವಿಜಯಪುರದವರು, ಪ್ರತಾಪ್ ಸಿಂಹ ಅವರು, ಸುಮಾರು ನಮ್ಮ ಡವಗೇರಿ ಮಂಜುನಾಥ್, ನಾಗರಾಜ್, ನಾವು ಎಲ್ಲ ಸೇರಿ ಅಲ್ಲಿ ಗಿರಿಯಲ್ಲಿ ಪ್ರಹ್ಲಾದ್ ಜೋಶಿ ಚೇಂಬರ್ ಕೂತಾಗ ಅವರೆಲ್ಲ ಮಾತಾಡಿ ಆರ್ ಡಿ ಆಫೀಸಲ್ಲಿ ಕರೆಸಿದ್ದಾರೆ. ನೀವು 30 ಪಂಗಡವ ಯಾವ ಮಾಡಬೇಕಂದ್ರೆ ನಾವು ಸುಮಾರು ಕಲ್ಕತ್ತಾದಲ್ಲಿ ಒಂದು 10 ದಿವಸ ಕುರಿತು 140 ವರ್ಷ ರಿಕಾರ್ಡ್ ತೆಗೆಸಿದ್ರು. ಯಾವಾಗ ಏನಾಗ್ತಾ ಇತ್ತು ಆ 140 ವರ್ಷ ರಿಕಾರ್ಡ್ನಲ್ಲಿ ಒಂದು 5-6 ಕ್ಯಾಸ್ಟ್ ಮಾಡೋಕ್ಕೆ ಅವಕಾಶ ಇತ್ತು ಅಂತೇಳಿ ಕೋಳಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರಿಕ, ಮೊಗವೀರ ಇವು ಮಾಡ್ತೀವಿ ಅಂತೇಳಿ ಅವರು ಮಾತು ಕೊಟ್ಟಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಗಳು ಅದು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ನಾವು ತಗೊಂಡು ನೆಕ್ಸ್ಟ್ ದಿಲ್ಲಿ ಕಳಿಸ್ಬಿಟ್ರೆ ಆ ಶೀಘ್ರದಲ್ಲೇ ಆಗ್ತದೆ ಅಂತೇಳಿ ಒಂದು ಆಶಾಭಾವನೆ ಇದೆ. ಇದಕ್ಕೆ ಮುಂದಾಳತ್ವ ವಹಿಸಿ ಮಾಡಬೇಕಂತೇಳಿ ಎಲ್ಲ ಪ್ರಯತ್ನ ಒಂದು ನಡೀತಾ ಇದೆ. ಇವತ್ತು ಚೆನ್ನೈಗೆ ಬಂದು ಸೇರಿ ಇಷ್ಟು ದಿನದಿಂದ ಬಂದು ಸೇರಿ ಮಾತು ಬಂದಿದೆ. ಇವೆಲ್ಲರಿಗೆ ಧನ್ಯವಾದ ಹೇಳ್ತಾ ಇದು ಪ್ರಸಾದ ಇದೆ, ಪ್ರತಿಯೊಂದು ಪ್ರಸಾದ ತಗೊಂಡೋಗ್ಬೇಕು. ಜೈ ಅಂಬಿಗರ ಚೌಡಯ್ಯನಿಗೆ, ಜೈ ಅಂಬಿಗರ ಚೌಡಯ್ಯನಿಗೆ, ಜೈ ಜಗದೇವ ಮಹರ್ಷಿಗೆ, ಜೈ ಗಂಗಾ ಭವಾನಿಗೆ. ಆಹ್ವಾನಿತರ ನುಡಿಗಳನ್ನ ನುಡಿದಿರ್ತಕ್ಕಂಥ ಶ್ರೀ ಬಿ ಮೌಲಾಲಿ. ಜನನಿ ಜನ್ಮಭೂಮಿಷ್ಯ ಸ್ವರ್ಗಾದಪಿ ಗರೆಯಸಿ. ಇವತ್ತಿನ ದಿನದ ಅಂಬಿಗರ ಚೌಡಯ್ಯನ ಕಾರ್ಯಕ್ರಮ ನಿಮಿತ್ತ ನಮ್ಮ ಸಮಾಜದ ಹಿರಿಯರು ಮತ್ತು ಮುಖಂಡರು ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಮತ್ತು ತಾಲೂಕು, ಜಿಲ್ಲಾ ಮತ್ತು ರಾಜ್ಯಾದ್ಯಂತ ಎಲ್ಲ ಊರುಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ರಾಜ್ಯಗಳೆಲ್ಲ ಎಲ್ಲರಿಗೂ ಕಾರ್ಯಕ್ರಮ ಆಚರಿಸ್ತಕ್ಕಂಥ ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.